ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಹಾಲಿವುಡ್ ಸಿನಿಮಾಗಳನ್ನು ನೋಡಿರ್ತೀರಿ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹೆಲಿಕಾಪ್ಟರಲ್ಲಿ ಸೈನಿಕರು ಬರ್ತಾರೆ. ಅವರು ನಿರ್ದಿಷ್ಟ ಸ್ಥಳದಲ್ಲಿ ಇಳಿತಾರೆ. ಆ ಬಳಿಕ ಇಡೀ ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತಗೋತಾರೆ, ಅದನ್ನು ಸೀಸ್ ಮಾಡ್ತಾರೆ. ಅಲ್ಲಿ ಒಂದೇ ಒಂದು ನರಪಿಳ್ಳೆ ಓಡಾಡೋದಕ್ಕೆ ಕೂಡ ಅವರು ಬಿಡೋದಿಲ್ಲ. ಆ ಬಳಿಕ ಅಲ್ಲಿ ಅವ್ರು ಏನು ಮಾಡೋದಕ್ಕೆ ಬಂದಿರ್ತಾರೋ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಇದನ್ನು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಅವತ್ತು ಅಂಥದ್ದೇ ಒಂದು ನೈಜ ಘಟನೆಯಲ್ಲಿ ನಡೆದಿತ್ತು. ತಮ್ಮ ದೇಶದ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಅಲ್ಲೊಂದು ಸೇನಾ ಕಾರ್ಯಾಚರಣೆ ಆರಂಭ ಆಯಿತು. ಅದರ ಹೆಸರು ಆಪರೇಷನ್ ಈಗಲ್ ಕ್ಲಾ. ಹಾಗಾದರೆ ಏನಿದು ಆಪರೇಷನ್ ಹದ್ದಿನ ಪಂಜ? ಇದನ್ನು ಯಾರ ವಿರುದ್ಧ ಮಾಡಿದರು? ಆ ಆಪರೇಷನ್ ಏನಾಯಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಏಪ್ರಿಲ್ 24, 1980. ಸಮಯ ಸುಮಾರು 10 ಗಂಟೆ 47 ನಿಮಿಷ ಆಗಿತ್ತು. ಕಗ್ಗತ್ತಲ ರಾತ್ರಿಯಲ್ಲಿ ಹೆಬ್ಬಾವಿನಂತೆ ಮಲಗಿದ್ದ ಆ ರಸ್ತೆಯ ಮೇಲೆ ಇದ್ದಕ್ಕಿದ್ದ ಹಾಗೆ ಹೆಲಿಕಾಪ್ಟರ್ಗಳು ಇಳಿದ್ವು. ಅದರಿಂದ ನೈಟ್ ವಿಷನ್ ಗ್ಲಾಸ್ಗಳನ್ನು ಹಾಕ್ಕೊಂಡಿದ್ದ ಕಮಾಂಡೋಗಳು ಒಬ್ಬರ ಹಿಂದೊಬ್ಬರಂತೆ ಕೆಳಗೆ ಧುಮುಕಿದ್ರು. ಹೀಗೆ ಬಂದವರು ಆ ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲುಗಟ್ಟಿ ನಿಂತರು. ಅವರನ್ನು ದಾಟಿ ಯಾವ ವೆಹಿಕಲ್ ಕೂಡ ಅಲ್ಲಿ ಸುಳಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗಿರುವಾಗಲೇ ಅಲ್ಲಿ ಸುಮಾರು 43 ಮಂದಿಯನ್ನ ಹೊತ್ತು ಬರ್ತಾ ಇದ್ದ ಬಸ್ ಒಂದು ಬಂತು. ಅಲ್ಲಿದ್ದ ಸೈನಿಕರು ಬಸ್ಸನ್ನು ತಡೆದ್ರು. ಅದರಲ್ಲಿದ್ದ ಅಷ್ಟೂ ಜನರನ್ನ ವಶಕ್ಕೆ ತಗೊಂಡ್ರು. ಅಲ್ಲವ್ರು ಯಾರಿಗೂ ಮಾತಾಡೋದಕ್ಕೆ ಕೂಡ ಅವಕಾಶ ಇರಲಿಲ್ಲ. ಪ್ರತಿಭಟಿಸಿದರೆ, ಪ್ರಶ್ನೆ ಮಾಡಿದರೆ ಸೈನಿಕರ ಕೈಯಲ್ಲಿನ ಬಂದೂಕುಗಳು ಮಾತಾಡಿಬಿಡುತ್ತವೆ ಅನ್ನೋ ಭಯ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲೊಂದು ಆಯಿಲ್ ಟ್ಯಾಂಕರ್ ಬರ್ತಾ ಇತ್ತು. ಅದನ್ನು ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಸೈನಿಕರು ಮಾಡಿದರು. ಆದರೆ ಅದು ಕಳ್ಳಮಾಲನ್ನು ತುಂಬಿ ತರ್ತಾ ಇದ್ದ ಟ್ರಕ್ ಆಗಿತ್ತು. ಹೀಗಾಗಿ ಅದರ ಡ್ರೈವರ್ ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಅವನು ಸೀದಾ ಟ್ರಕ್ಕನ್ನು ಸೈನಿಕರ ಕಡೆ ನುಗ್ಗಿಸ್ದ. ತಕ್ಷಣ ಅಲ್ಲಿನ ಸೈನಿಕರು ಶೋಲ್ಡರ್ ರಾಕೆಟ್ ಲಾಂಚರ್ ಅನ್ನು ಫೈರ್ ಮಾಡಿದ್ರು. ಅರೆ ಕ್ಷಣದಲ್ಲಿ ಥೇಟ್ ಸಿನಿಮಾ ಸ್ಟೈಲಲ್ಲಿ ಆ ತೈಲ ಟ್ಯಾಂಕರ್ ಸ್ಫೋಟಗೊಳ್ತು. ಅಲ್ಲಿಗೆ ಆ ಇಡೀ ರಸ್ತೆಯ ಮೇಲಿನ ಕಂಟ್ರೋಲ್ ಆ ಸೈನಿಕರದ್ದಾಯಿತು. ಇದಾದ ಕೆಲ ಹೊತ್ತಿಗೆ ಆ ರಸ್ತೆಯ ಮೇಲೆ ಜಗತ್ತಿನ ಅತಿದೊಡ್ಡ ಸೇನಾ ಟ್ರಾನ್ಸ್ಪೋರ್ಟ್ ವಿಮಾನ ಅಂತ ಗುರುತಿಸ್ಕೊಳ್ತಾ ಇದ್ದ C-130ಗಳು ಒಂದರ ಹಿಂದೊಂದರಂತೆ ಬಂದಿಳಿದ್ವು. ಅಲ್ಲಿಂದ ಶುರುವಾಗಿದ್ದು ಆಪರೇಷನ್ ಈಗಲ್ ಕ್ಲಾ. ಅಂದಹಾಗೆ ಈ ಆಪರೇಷನ್ ಆರಂಭ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದು ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ. ಮತ್ತು ಈ ಕಾರ್ಯಾಚರಣೆ ನಡೆದಿದ್ದು ಇರಾನ್ನಲ್ಲಿ. ಅದಕ್ಕೆ ಕಾರಣ ಆಗಿದ್ದು ಇರಾನ್ನಲ್ಲಿನ ಅಮೆರಿಕದ ರಾಯಭಾರ ಕಚೇರಿಯ ಮೇಲಿನ ದಾಳಿ ಮತ್ತು ಅದರಲ್ಲಿದ್ದ ಅಧಿಕಾರಿಗಳ ಒತ್ತೆ ಪ್ರಕರಣ. ಗೆಳೆಯರೆ, ನಿಮಗೆ ಗೊತ್ತಲ್ಲ, 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಆ ಕ್ರಾಂತಿಯ ನಾಯಕನಾಗಿ ಗುರುತಿಸಿಕೊಂಡಿದ್ದ ಆಯತುಲ್ಲಾ ರುಹಲ್ಲಾ ಖೊಮೇನಿ ಆಡಳಿತವನ್ನು ತನ್ನ ಕೈಗೆ ತಗೊಂಡ. ಇನ್ನು ಅಲ್ಲಿವರೆಗೆ ಇರಾನನ್ನು ಆಳ್ತಾ ಇದ್ದ ರೇಜಾ ಶಾ ಪೆಹ್ಲವಿ ಈ ಕ್ರಾಂತಿಗೆ ಹೆದರಿ ದೇಶ ಬಿಟ್ಟು ಅಮೆರಿಕಾಗೆ ಓಡಿ ಹೋದ. ಇದೇ ಸಂದರ್ಭದಲ್ಲಿ ಖೊಮೇನಿಯ ಬೆಂಬಲಿಗರು ಅಂತ ಗುರುತಿಸಿಕೊಂಡಿದ್ದ ಒಂದಷ್ಟು ವಿದ್ಯಾರ್ಥಿಗಳು ಟೆಹರಾನ್ನಲ್ಲಿದ್ದ ಅಮೆರಿಕದ ರಾಜತಾಂತ್ರಿಕ ಕಚೇರಿಯ ಮೇಲೆ ದಾಳಿ ಮಾಡಿದ್ರು. ನವೆಂಬರ್ 4, 1979ರಲ್ಲಿ ನಡೆದ ಆ ದಾಳಿಲಿ ರಾಜತಾಂತ್ರಿಕ ಕಚೇರಿಯಲ್ಲಿದ್ದ 52 ಮಂದಿ ಅಮೆರಿಕದ ಸಿಬ್ಬಂದಿಯನ್ನ ಆ ವಿದ್ಯಾರ್ಥಿಗಳು ಒತ್ತೆಯಾಳುಗಳನ್ನಾಗಿಟ್ಕೊಂಡ್ರು. ಅವರನ್ನ ಬಿಡಬೇಕು ಅಂದ್ರೆ ಅಮೆರಿಕಾದಲ್ಲಿ ತಲೆಮರೆಸ್ಕೊಂಡಿರೋ ಶಾ ಪೆಹ್ಲವಿಯನ್ನ ನಮಗೆ ಒಪ್ಪಿಸಿ ಅನ್ನೋ ಬೇಡಿಕೆಯನ್ನ ಅವರು ಅಮೆರಿಕಾದ ಮುಂದಿಟ್ರು. ಇದು ಅಮೆರಿಕಾದ ಅಹಂಕಾರದ ಮೇಲೆ ಬಿದ್ದು ಹೊಡೆತ ಆಗಿತ್ತು. ಹೀಗಾಗಿ ರಾಜತಾಂತ್ರಿಕರನ್ನ ಬಿಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋ ತಲೆನೋವು ಅಮೆರಿಕಾದ ಅವತ್ತಿನ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅವರಿಗೆ ಶುರುವಾಯಿತು. ಅವತ್ತು ಜಿಮ್ಮಿ ಕಾರ್ಟರ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯ ಸಲಹೆಗಳನ್ನು ಕೊಟ್ಟರು. ಆದರೆ ನೇರವಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿದುಬಿಟ್ರೆ ಅಮೆರಿಕಾದ 52 ಮಂದಿಯ ಪ್ರಾಣಕ್ಕೆ ಅಪಾಯ ಉಂಟಾದೀತು ಅನ್ನೋ ಭಯ ಜಿಮ್ಮಿ ಕಾರ್ಟರ್ ಅವರನ್ನು ಕಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಅವತ್ತಿಗೆ ಸೋವಿಯತ್ ಯೂನಿಯನ್ ಇರಾನ್ ಜೊತೆ ಗಡಿಯನ್ನು ಹಂಚಿಕೊಳ್ತಾ ಇತ್ತು. ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯ ಹಿಂದೆ ಕೂಡ ಸೋವಿಯತ್ತೇ ಇತ್ತು. ಅಕಸ್ಮಾತ್ ಇರಾನ್ ಜೊತೆ ನೇರವಾಗಿ ಯುದ್ಧಕ್ಕೆ ನಿಂತುಬಿಟ್ರೆ ಸೋವಿಯತ್ ಇರಾನ್ನ ಪರ ನಿಂತು ಅಲ್ಲಿ ಅನಾಹುತ ಉಂಟಾಗಿಬಿಡಬಹುದು ಅಂತ ಜಿಮ್ಮಿ ಯೋಚಿಸಿದ್ರು. ಹೀಗಾಗಿ ಒಂದು ಸೀಮಿತ ದಾಳಿ, ಒಂದು ರೆಸ್ಕ್ಯೂ ಆಪರೇಷನ್ನ ಮೂಲಕ ಇಸ್ಲಾಮಿಕ್ ವಿದ್ಯಾರ್ಥಿಗಳ ಹಿಡಿತದಲ್ಲಿದ್ದ ಅಮೆರಿಕನ್ನರನ್ನು ಬಿಡಿಸಿಕೊಳ್ಳುವ ಪ್ರಯತ್ನಕ್ಕೆ ಅಮೆರಿಕ ಕೈ ಹಾಕ್ತು. ಅದೇ ಆಪರೇಷನ್ ಈಗಲ್ ಕ್ಲಾ. ಗೆಳೆಯರೆ, ಇಲ್ಲಿ ಸೀಮಿತ ಕಾರ್ಯಾಚರಣೆಗೆ ಮುನ್ನ ರಾಜತಾಂತ್ರಿಕ ಮಾರ್ಗಗಳನ್ನು ಅಮೆರಿಕ ಬಳಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ರಷ್ಯಾದ ಸ್ನೇಹ, ಅಮೆರಿಕ ಮೇಲಿನ ದ್ವೇಷದ ಕಾರಣಕ್ಕೆ ಖಮೇನಿ ಅದ್ಯಾವುದಕ್ಕೂ ಅವಕಾಶವನ್ನು ಕೊಡಲಿಲ್ಲ.
ಹೀಗಾಗಿ ಅಮೆರಿಕ ಇರಾನ್ನ ವಿರುದ್ಧ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಅಮೆರಿಕಾದಲ್ಲಿನ ಇರಾನ್ನ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತು. ಇರಾನ್ಗೆ ಅಂತಾರಾಷ್ಟ್ರೀಯ ಸಹಾಯ ಸಿಗದ ಹಾಗೆ ಮಾಡ್ತು. ಈ ಎಲ್ಲ ಕಾರಣಗಳಿಂದ ಇರಾನ್ ಅಮೆರಿಕಾನ ಬಡಾ ಶೈತಾನ್ ಅಂತ ಕರೆದುಬಿಡ್ತು. ಹೀಗಾಗಿ ಜಿಮ್ಮಿ ಕಾರ್ಟರ್ ಅಲ್ಲಿ ಆಪರೇಷನ್ ಈಗಲ್ ಕ್ಲಾಗೆ ಚಾಲನೆಯನ್ನು ಕೊಡಬೇಕಾಗಿ ಬಂತು. ಅದಾದ ಬಳಿಕವೇ ಈ ಸಿನಿಮೀಯ ಘಟನೆಯೊಂದು ನಡೆದದ್ದು. ಅವತ್ತು ಅಮೆರಿಕಾದ ಸೇನೆ ಮೊದಲ ಹಂತದಲ್ಲಿ 8 ಹೆಲಿಕಾಪ್ಟರ್ಗಳನ್ನು ಇರಾನ್ಗೆ ಕಳುಹಿಸಿತು. ಅವು ಇಳಿದ ಜಾಗವನ್ನು ಡೆಸರ್ಟ್ 1 ಅಂತ ಕರೆಯಲಾಯಿತು. ಅಲ್ಲಿ ಅಮೆರಿಕಾದ ಪಡೆಗಳು ಎಷ್ಟು ವ್ಯವಸ್ಥಿತವಾಗಿ ಆ ರಸ್ತೆಯನ್ನ ಏರ್ ಸ್ಟ್ರಿಪ್ ಆಗಿ ಪರಿವರ್ತಿಸಿದ್ವು ಅಂದ್ರೆ, ಆ ರಸ್ತೆಗೆ ಇಂಪ್ರೂವೈಸ್ಡ್ ಇನ್ಫ್ರಾರೆಡ್ ಲ್ಯಾಂಡಿಂಗ್ ಲೈಟ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಲಾಯಿತು. ಅವುಗಳನ್ನು ಕೇವಲ ನೈಟ್ ವಿಷನ್ ಗ್ಲಾಸ್ಗಳನ್ನು ಬಳಸಿಕೊಳ್ಳೋದ್ರ ಮೂಲಕ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನುಳಿದಂತೆ ಅದು ಕೇವಲ ರಸ್ತೆಯ ಹಾಗಷ್ಟೇ ಕಾಣ್ತಾ ಇತ್ತು. ಸೊ ಅಲ್ಲಿ 8 ಹೆಲಿಕಾಪ್ಟರ್ಗಳು ಇಳಿದ್ವು. ಆ ಬಳಿಕ C-130 ವಿಮಾನಗಳನ್ನು ಕೂಡ ಅಲ್ಲಿ ಇಳಿಸಲಾಯಿತು. ಆಪರೇಷನ್ ಶುರು ಆಯಿತು. ಆದರೆ ಅಲ್ಲಿ ಅಮೆರಿಕಾದ ಡೆಲ್ಟಾ ಫೋರ್ಸ್ ಒಂದು ಎಡವಟ್ಟನ್ನು ಮಾಡಿಕೊಂಡು ಬಿಡ್ತು. ಅದೇನು ಅಂದರೆ, ಇರಾನ್ನ ವಾತಾವರಣವನ್ನು ಅರಿಯೋದರಲ್ಲಿ ಅಮೆರಿಕಾದ ಪಡೆಗಳು ಎಡವಿದ್ವು. ಅದೇ ಆ ಪಡೆಗಳಿಗೆ ಬಹುದೊಡ್ಡ ಶಾಪ ಆಗೋಯ್ತು. ಗೆಳೆಯರೆ, ಇರಾನ್ನಲ್ಲಿ ಸ್ಯಾಂಡ್ ವಿಂಡ್ ತುಂಬಾನೇ ಅಧಿಕವಾಗಿರುತ್ತೆ. ಅವು ಅಷ್ಟೇ ಬಲಶಾಲಿಯಾಗಿ ಕೂಡ ಇರುತ್ತವೆ. ಅವುಗಳ ಬಗ್ಗೆ ಗೊತ್ತಿಲ್ಲದ ಅಮೆರಿಕ ಪಡೆಗಳು ತಮ್ಮ ಹೆಲಿಕಾಪ್ಟರ್ಗಳನ್ನು ಹಾಗೂ ಯುದ್ಧ ವಿಮಾನಗಳನ್ನು ಹಾರಿಸೋದಕ್ಕೆ ನಿಂತು ಆ ಹೊತ್ತಲ್ಲೇ ಅಲ್ಲಿದ್ದ 8 ಹೆಲಿಕಾಪ್ಟರ್ಗಳ ಪೈಕಿ 3 ಹೆಲಿಕಾಪ್ಟರ್ಗಳು ತೀವ್ರ ಸಮಸ್ಯೆಗೆ ಈಡಾಗತ್ವೆ. ಅಮೆರಿಕದ RH-53D ಹೆಲಿಕಾಪ್ಟರ್ ಒಂದು C-130 ಯುದ್ಧ ವಿಮಾನಕ್ಕೆ ಡಿಕ್ಕಿ ಹೊಡಿತು. ಆ ಅಪಘಾತದಲ್ಲಿ ಅಮೆರಿಕದ 8 ಮಂದಿ ಸೈನಿಕರು ಪ್ರಾಣ ಕಳ್ಕೊಂಡ್ರು. ಇನ್ನು ಕೆಲ ಕಡೆಗಳಲ್ಲಿ ಧೂಳಿನ ಬಿರುಗಾಳಿ ಹೆಲಿಕಾಪ್ಟರ್ಗಳ ದಿಕ್ಕನ್ನ ಬದಲಿಸ್ತಾ ಇತ್ತು, ಬಲವಾಗಿ ಹೆಲಿಕಾಪ್ಟರ್ನ ತಳ್ತಾ ಇತ್ತು. ಹೀಗಾಗಿ ಅಲ್ಲಿ ಅಮೆರಿಕ ಮಾಡುವುದಕ್ಕೆ ಉದ್ದೇಶಿಸಿದ್ದ ಆಪರೇಷನ್ ವಿಫಲವಾಯಿತು. ಅಲ್ಲಿಗೆ ಇರಾನ್ ಮೇಲೆ ಅಮೆರಿಕ ನಡೆಸಿದ್ದ ಮೊದಲ ದಾಳಿನೇ ವೈಫಲ್ಯವನ್ನು ಕಾಣಬೇಕಾಗಿ ಬಂತು. ಈ ಘಟನೆಯನ್ನ ಆಯತುಲ್ಲಾ ರುಹಲ್ಲಾ ಖೊಮೇನಿ ಆಕ್ಟ್ ಆಫ್ ಗಾಡ್ ಅಂತ ಕರೆದ್ರು. ದೇವರೇ ನಮ್ಮನ್ನ ರಕ್ಷಿಸಿಬಿಟ್ಟ ಅಂತ ಹೇಳಿದ್ರು. ಈ ಮೂಲಕ ಇರಾನ್ ಅನ್ನೋದು ಅಮೆರಿಕಾಗೆ ದೊಡ್ಡ ಸವಾಲಾಗಿ ನಿಂತುಕೊಳ್ತು. ಯಾವಾಗ ಈ ಆಪರೇಷನ್ ಫೇಲ್ ಆಯಿತೋ, ಅಮೆರಿಕ ಮತ್ತೆ ರಾಜತಾಂತ್ರಿಕ ಮಾರ್ಗಗಳನ್ನು ಹುಡುಕೋದಿಕ್ಕೆ ನಿಂತುಕೊಳ್ತು. ಅಲ್ಲಿ ಅಲ್ಜೀರಿಯಾದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಜೊತೆ ಸಂಧಾನದ ಮಾತುಕತೆಗಳಾದವು. ಇರಾನ್ ಕೂಡ ಒತ್ತೆಯಾಳುಗಳ ಬಿಡುಗಡೆಗೆ ಒಪ್ಪಿತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಇರಾನ್ಗೆ $4 ಬಿಲಿಯನ್ ನೆರವನ್ನು ಕೊಡಬೇಕಾಗಿ ಬಂತು. ಈ ಘಟನೆ ಜಿಮ್ಮಿ ಅವರ ಜನಪ್ರಿಯತೆ ಕುಸಿಯೋ ಹಾಗೆ ಮಾಡ್ತು. ಮುಂದಿನ ಚುನಾವಣೆಗಳಲ್ಲಿ ರೊನಾಲ್ಡ್ ರೀಗನ್ ಎದುರು ಜಿಮ್ಮಿ ಸೋಲೋ ಹಾಗಾಯಿತು. ಹಾಗೆ ಇರಾನ್ ಮತ್ತು ಅಮೆರಿಕದ ಸಂಬಂಧಗಳು ಕೂಡ ಶಾಶ್ವತವಾಗಿ ಹಳಸೋದು. ಇದೆಲ್ಲ ಆದ ನಂತರ ಕೂಡ ಇರಾನ್ ವಿರುದ್ಧ ದಾಳಿ ನಡೆಸುವ ಸಾಕಷ್ಟು ಅವಕಾಶಗಳು ಸಿಕ್ಕರೂ ಕೂಡ ಅಮೆರಿಕ ಅದ್ಯಾವುದನ್ನು ಬಳಸ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಆದರೆ ಇರಾನ್ ವಿರುದ್ಧ ಇರಾಕ್ಗೆ ಅಮೆರಿಕ ನೆರವನ್ನು ಕೊಡ್ತು. 1980ರಿಂದ 88ರವರೆಗೆ ನಡೆದ ಇರಾನ್ ಯುದ್ಧದಲ್ಲಿ ಅಮೆರಿಕ ಇರಾಕ್ನ ಬೆನ್ನ ಹಿಂದೆ ನಿಂತು ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಬೇಕಾದ ಎಲ್ಲ ಬೆಂಬಲವನ್ನು ಕೊಡ್ತಾ ಹೋಯಿತು. ಅದಾದ ನಂತರ ಕೂಡ ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಾ ಇರಾನನ್ನು ಹದ್ದುಬಸ್ತಲ್ಲಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ ಅಮೆರಿಕ ಈಗ ನೇರವಾಗಿ ಇರಾನ್ನ ಮೇಲೆ ದಾಳಿಯನ್ನು ಮಾಡಿದೆ. ಗೆಳೆಯರೆ, ಇರಾನಿನ ಆಡಳಿತ ಬದಲಾವಣೆ ಆಗಬೇಕು ಅಂತ ಅಮೆರಿಕ ಬಯಸುತ್ತೆ. ಇರಾನಿನ ಇಸ್ಲಾಮಿಕ್ ರಿಪಬ್ಲಿಕ್ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಾಕ್ಸಿಗಳನ್ನು ಹೊಂದಿದೆ. ಉಗ್ರವಾದ ಈ ಭಾಗದಲ್ಲಿ ಹೆಚ್ಚಾಗೋದಕ್ಕೆ ಇರಾನ್ ಕಾರಣ ಆಗ್ತಾ ಇದೆ ಅನ್ನೋದು ಅಮೆರಿಕ ಹಾಗೂ ಅಮೆರಿಕ ಬೆಂಬಲಿಗ ದೇಶಗಳ ಆರೋಪ. ಇರಾನ್ ಇಡೀ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕಿರೋ ಆಡಳಿತಗಳನ್ನು ಬುಡಮೇಲು ಮಾಡಿ ಅಲ್ಲಿ ಶಿಯಾ ಆಡಳಿತಗಳು, ಶಿಯಾ ನಾಯಕರು ಬಂದು ಕೂತ್ಕೊಳ್ಳೋ ಹಾಗಾಗಬೇಕು ಅಂತ ಬಯಸುತ್ತೆ. ಕಟ್ಟರ್ ಇಸ್ಲಾಮಿಕ್ ಆಡಳಿತ, ಮೌಲ್ವಿಗಳು ಸರ್ವಾಧಿಕಾರಿಗಳಾಗಿ ನಡೆಸುವ ಶಿಯಾ ಆಡಳಿತ ಈ ಭಾಗದಲ್ಲಿರಬೇಕು ಅನ್ನೋದು ಖಮೇನಿಯ ಬಯಕೆ. ಅದನ್ನ ಸುನ್ನಿಗಳು ಇಷ್ಟಪಡೋದಿಲ್ಲ. ಇನ್ನು ಇರಾನ್ ಅನ್ನ ಆಳ್ತಾ ಇರೋ ಸರ್ಕಾರದ ಅತಿಯಾದ ಮತಾಂಧತೆ ಇದೆಯಲ್ಲ, ಅದನ್ನ ಇರಾನಿನ ಪ್ರಗತಿಪರ ಯುವಜನತೆ ಕೂಡ ಇಷ್ಟಪಡ್ತಾ ಇಲ್ಲ. ಇನ್ನು ಇರಾನ್ನಲ್ಲಿ ಶಾ ಪೆಹಲವಿಗಳ ಸೆಕ್ಯುಲರ್ ಸರ್ಕಾರ ಇದ್ದಾಗ ಅಕ್ಕಪಕ್ಕದ ದೇಶಗಳ ಜೊತೆ ಯಾವ ಸಮಸ್ಯೆಗಳು ಅವರಿಗಿರಲಿಲ್ಲ. ಆದರೆ ಪೆಹಲವಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಖಮೇನಿ ಮತ್ತಾತನ ಬೆಂಬಲಿಗರು ಮಾಡಿದ್ರು. ಇವತ್ತು ಕಮ್ಯುನಿಸ್ಟರು ಇರಾನ್ ಮೇಲೆ ಅಮೆರಿಕ ಮಾಡಿದ ದಾಳಿಯನ್ನ ಖಂಡಿಸ್ತಾ ಇದ್ದಾರೆ. ಆದರೆ ಅವತ್ತು ಇರಾನಿನ ಆಡಳಿತವನ್ನ ತನ್ನ ಕೈಗೆ ತಗೊಂಡ ಖೊಮೇನಿ ಶಾ ಪೆಹಲವಿಯನ್ನ ಕೆಳಗಿಳಿಸುವ ಪ್ರಯತ್ನದಲ್ಲಿ ತನ್ನ ಜೊತೆ ನಿಂತ ಅಷ್ಟೂ ಕಮ್ಯುನಿಸ್ಟರನ್ನ ತನಗೆ ಅಧಿಕಾರ ಸಿಕ್ಕ ಕೂಡಲೇ ಕೊಲ್ಲಿಸ್ತಾ ಹೋದ. ಕಮ್ಯುನಿಸ್ಟರು ಬದುಕಿದ್ರೆ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಗೋದಿಲ್ಲ ಅಂತ ಖಮೇನಿ ಭಾವಿಸಿದ್ದ. ಅದು ಕಮ್ಯುನಿಸ್ಟ್ ಮತ್ತು ಸೆಕ್ಯುಲರ್ ನಾಯಕರ ಸಾವಿಗೆ ಕಾರಣ ಆಯಿತು. ಇದನ್ನ ಬಹುಶಃ ಇವತ್ತಿನ ಕಮ್ಯುನಿಸ್ಟರು ಮರ್ತಿರಬೇಕು, ಅಥವಾ ಅಮೆರಿಕದ ವಿರುದ್ಧದ ದ್ವೇಷ ಇರಾನ್ ಅನ್ನ ಬೆಂಬಲಿಸಲೇಬೇಕಾದ ಒತ್ತಡಗಳಿಗೆ ಅವರನ್ನ ತಳ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ಅಮೆರಿಕ ಎಷ್ಟು ಸ್ವಾರ್ಥಿ ಕ್ರೂರಿನೋ
ಖಮೇನಿಯ ಇಸ್ಲಾಮಿಕ್ ಆಡಳಿತ ಮತ್ತು ಮತಾಂಧತೆ ಕೂಡ ಅಷ್ಟೇ ಸ್ವಾರ್ಥಿ ಮತ್ತು ಕ್ರೂರಿ ಥರ ವರ್ತಿಸುತ್ತೆ. ಇಲ್ಲಿ ಯಾರೂ ಸುಭಗರೇನಲ್ಲ, ಅವರವರ ಸ್ವಾರ್ಥಗಳು ಯುದ್ಧಕ್ಕೆ, ದಾಳಿಗಳಿಗೆ ಕಾರಣ ಆಗ್ತಾ ಇವೆ. ಈಗ ಅಣ್ವಸ್ತ್ರಗಳ ಕಾರಣ ಕೊಟ್ಟು ಅಮೆರಿಕ ತನ್ನ 45 ವರ್ಷಗಳ ಹಿಂದಿನ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಂಡಿದೆ. ಇನ್ನು ಇಷ್ಟು ವರ್ಷ ಯಾಕೆ ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ? ಇರಾಕಲ್ಲಿ ಅಮೆರಿಕದ ಪಡೆಗಳಿದ್ವು, ಆಫ್ಘನಿಸ್ತಾನಕ್ಕೂ ಅಮೆರಿಕ ಬಂದಿತ್ತು, ಪಾಕಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು. ಇಷ್ಟಾದ್ರೂ ಇರಾನ್ ವಿರುದ್ಧ ಅಮೆರಿಕ ದಾಳಿ ಮಾಡೋದಕ್ಕಿದ್ದ ಕಾರಣ ಅಂದ್ರೆ ಇರಾನ್ ಅನ್ನೋದು ಕೂಡ ಈ ಭಾಗದ ದೊಡ್ಡ ದೇಶ ಆಗಿತ್ತು. ಅವರ ಬಳಿ ಸಾಕಷ್ಟು ಆಯುಧಗಳಿದ್ವು. ಹಾಗೇನೆ ಇರಾನ್ ಬೆಂಬಲಕ್ಕೆ ರಷ್ಯಾ ಹಾಗೂ ಚೈನಾಗಳಿವೆ. ಉತ್ತರ ಕೊರಿಯಾ ಕೂಡ ಅಮೆರಿಕದ ಮೇಲಿನ ದ್ವೇಷಕ್ಕೆ ಇರಾನ್ ಅನ್ನ ಬೆಂಬಲಿಸುತ್ತೆ. ಒಂದು ವೇಳೆ ಇರಾನ್ ಅನ್ನ ಕೆಣಕೊಂಡ್ರೆ ಮಧ್ಯಪ್ರಾಚ್ಯದಲ್ಲಿ ಯಾರೂ ಕೂಡ ನೆಮ್ಮದಿಯಾಗಿರುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅಮೆರಿಕಾಗೆ ಗೊತ್ತಿತ್ತು. ಹೀಗಾಗಿ ಅಮೆರಿಕ ಇಷ್ಟು ವರ್ಷಗಳ ಕಾಲ ಸುಮ್ಮನಿತ್ತು. ಇನ್ನು ಈಗ ಇರಾನ್ ಅಣ್ವಸ್ತ್ರಗಳನ್ನೇನಾದರೂ ಪಡ್ಕೊಂಡು ಬಿಟ್ರೆ ಇಡೀ ಮಧ್ಯಪ್ರಾಚ್ಯ ಇರಾನ್ನ ಕಾರಣಕ್ಕೆ ಆತಂಕಕ್ಕೀಡಾಗಬೇಕಾಗತ್ತೆ. ಅದರಲ್ಲೂ ಇಷ್ಟು ವರ್ಷಗಳ ಕಾಲ ಅಮೆರಿಕಾದ ಪರ ನಿಂತು ಅಮೆರಿಕಾನ ಬೆಂಬಲಿಸ್ತಾ ಬಂದ ಸುನ್ನಿ ದೇಶಗಳು ಅಪಾಯಕ್ಕೆ, ಆತಂಕಕ್ಕೆ ತುತ್ತಾಗುತ್ತವೆ. ಹೀಗಾಗಿ ಅಮೆರಿಕ ಈಗ ಇರಾನ್ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಆಡಳಿತ ಬದಲಾವಣೆ ಅನ್ನೋದು ಇಸ್ರೇಲ್ ಹಾಗೂ ಅಮೆರಿಕಾಗಳ ಗುರಿ. ಆದ್ರೆ ಅದು ಸಾಧ್ಯ ಆಗತ್ತಾ? ಅಲ್ಲಿ ಮತ್ತೆ ಪ್ರಜಾಪ್ರಭುತ್ವವೋ ರಾಜಪ್ರಭುತ್ವವೋ ಬರೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಗೆ ಕಾಲಾನೇ ಉತ್ತರಿಸಬೇಕು. ಒಂದು ದೇಶದ ಆಡಳಿತವನ್ನ ಪದಚ್ಯುತಗೊಳಿಸಿದ್ರೆ ಅಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಅಮೆರಿಕ ಈ ಹಿಂದೆ ಲಿಬಿಯಾದಲ್ಲಿ ನೋಡಿದೆ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಕೂಡ ಅದನ್ನ ಕಣ್ಣಾರೆ ಕಂಡಿದೆ. ಇಷ್ಟರ ಮೇಲೂ ಅಂಥ ಒಂದು ರಿಸ್ಕ್ ಅನ್ನ ಇರಾನ್ನಲ್ಲವರು ತಗೋತಾರ? ಇದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, 45 ವರ್ಷಗಳ ನಂತರ ಅಮೆರಿಕ ತನ್ನ ಹಳೆಯ ಅವಮಾನಕ್ಕೆ, ಸೋಲಿಗೆ ಪ್ರತೀಕಾರವನ್ನ ಹೇಳಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.